ನೋಡಿರಿ ಸರ್, ಈ ಥರ ರೊಟ್ಟಿ ಬರ್ತದೆ, ಇಲ್ಲಿ ಆರಾಮಾಗಿ ಬೀಳ್ತದೆ. ಒಂದು 100-200 ರೊಟ್ಟಿ ಆದಮೇಲೆ ಏನೈತಲ್ಲ ಅವರು ಆರಾಮಾಗಿ ತಗೊಂಡು ಬೇಯಿಸ್ಕೋಬೋದು. ಇದು ಪ್ಲೇಟ್ ಮೆಷಿನು. ಇದರೊಳಗೆ ಏನೈತಲ್ಲ ನಿಮ್ಗೆ ಒಂದು ತಾಸಿಗೆ ಏನಿಲ್ಲ ಅಂತಂದ್ರು ಒಂದು 1500 ಮಟ್ಟ ರೊಟ್ಟಿ ಆರಾಮಾಗಿ ಬರ್ತಾವೆ. ನಮಸ್ಕಾರ ಕಲಬುರ್ಗಿ, ನಿಮಗೋಸ್ಕರ ಒಂದು ಒಳ್ಳೆ ಆಪರ್ಚುನಿಟಿ ತಂದಿದ್ದೀನಿ. ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ರೊಟ್ಟಿ ಮಿಷಿನ್ಸ್ ನಮ್ಮ ಕಡೆಗೆ 68,000ದಿಂದ ಸ್ಟಾರ್ಟ್ ಆಗ್ತದೆ. ಇವಾಗ ಮನೆಯಲ್ಲಿ 50 ರೊಟ್ಟಿ ಬಡಿಬೇಕಂದ್ರೆ 1 ಅವರ್ ಮಟ್ಟ ಆದರೂ ಟೈಮ್ ಹೋಗ್ತದೆ. ಬಟ್ ನಮ್ಮ ಮಷಿನಲ್ಲಿ ನಿಮ್ಗೆ ಸಣ್ಣ ಮಷಿನ್ ಇದು, ಈ ಮಷಿನಲ್ಲಿ 1 ಅವರಲ್ಲೇ ನಿಮಗೆ 200-300 ಮಟ್ಟ ರೊಟ್ಟಿ ಬರ್ತಾವೆ. ಆರಾಮಾಗಿ ಅವರು ರೊಟ್ಟಿನೆಲ್ಲ ಮಾಡ್ಕೊಂಡು ಬಿಸ್ನೆಸ್ ಬೇಕಾದಂಗೆ ಮಾಡ್ಬೋದು. ಒಂದು ಮದುವೆ ಆರ್ಡರ್ ತೊಗೋಬೋದು, ಇಲ್ಲ ಒಂದು ಯಾವುದೋ ಒಂದು ಫಂಕ್ಷನಿಂದ ಆರ್ಡರ್ ಐತೆ ಅಂದರೂ ಅವರು ಆರಾಮಾಗಿ ಇದರಿಂದ ಅವರು ಲಾಭ ಪಡ್ಕೋಬೋದು. ಈ ಮಷಿನಲ್ಲಿ ರೊಟ್ಟಿ ಅಂದ್ಬಿಟ್ಲೆ ರೊಟ್ಟಿ ಒಂದೇ ಇರೋದಿಲ್ಲ. ಇದರೊಳಗೆ ರಾಗಿ ರೊಟ್ಟಿ, ಸಜ್ಜಿ ರೊಟ್ಟಿ, ಅಕ್ಕಿ ರೊಟ್ಟಿ, ಪಾನಿಪುರಿ, ಪಾಪೋಡು, ಸಮೋಸ ಪಟ್ಟಿ ಮತ್ತು ಇದ್ರೊಳಗೆ ಎಲ್ಲ ಥರನೂ ಐಟಮ್ಸ್ ಮಾಡ್ಬೋದು ನೀವು. ಸೊ ಈಗ ಬಿಸ್ನೆಸ್ ಮಾಡ್ತಾನಂದವ್ರಿಗೆ ಕಲಬುರ್ಗಿ ಒಳಗೆ ನಾವು ಸಣ್ಣದಾಗಿ ಒಂದು ಅಗ್ದಿಯಲ್ಲಿ ಸಣ್ಣ ಮಷಿನ್ನ ಇವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸಣ್ಣದಂದ್ರೆ ಸಣ್ಣದಂತ ಅಷ್ಟೇ ಅಲ್ಲ, ಸಣ್ಣದಂತ ಹೇಳ್ಕೊಂಡು ಪೂರ ಟಾಪ್ ಆ್ಯಂಡ್ ಮಟನೂ ಇಲ್ಲಿ ಮಾಡಲ್ಸ್ ಇದಾವೆ. ಸೊ ಇದು ಬಂದ್ಬಿಟ್ಟು ಈಗ ನಿಮ್ಗೆ ಸೂಪರ್ ಮಿನಿ ಅಂತೇಳಿ, ಇದ್ರೊಳಗೆ ಒಂದು ತಾಸಿಗೆ 200-300 ಮಟ್ಟ ಆರಾಮಾಗಿ ರೊಟ್ಟಿ ಮಾಡ್ಬೋದು. ಅದರ ನೆಕ್ಸ್ಟ್ ಚೋಟು ಅಂತ ಬರ್ತದೆ, ಇದ್ರೊಳಗೆ ಏನೈತಲ್ಲ ನಿಮಗೊಂದು 500 ಮಟನೂ ಮಾಡ್ಬೋದು. ಇದ್ರ ನೆಕ್ಸ್ಟ್ ಮಿನಿ ರೆಗ್ಯುಲರ್ ಅಂತ ಬರ್ತದೆ, ಅದ್ರೊಳಗೆ ಒಂದು 600 ಮಟ್ಟ ಮಾಡ್ಬೋದು. ಅದ್ರ ನೆಕ್ಸ್ಟ್ ಇದು ಲಾಂಗ್ ಲೆಂತ್ ಅಂತ ಬರ್ತದೆ, ಇದ್ರೊಳಗೆ ಏನೈತಲ್ಲ ಟೋಟಲಾಗಿ ಒಂದು 800-900 ಮಟ್ಟ ಮಾಡ್ಬೋದು. ಅದ್ರ ನೆಕ್ಸ್ಟ್ ಇದ್ರೊಳಗೆ ಲಾಂಗ್ ಲೆಂತ್ ವಿತ್ ಪ್ಲೇಟ್ ಮಷಿನ್ ಅಂತೀವಿ ಇದಕ್ಕೆ. ಈ ಪ್ಲೇಟ್ ಮಷಿನ್ ಒಳಗೆ ಏನೈತಲ್ಲ ಇದ್ರೊಳಗೆ ಸ್ಪೆಷಾಲಿಟಿ ಏನಂತಂದ್ರೆ ರೊಟ್ಟಿನ ಅದರಲ್ಲೆಲ್ಲ ನಾವು ಕೈಲೇ ತಗೋಬೇಕು. ಬಟ್ ಇದರಲ್ಲಿ ಹಾಗಿರಲ್ಲ, ಇದ್ರೊಳಗೆ ತಾನಾಗೆ ಬೀಳ್ತಿರ್ತದೆ. ಸೊ ಇದು ನೀವು ಬರೀ ಪ್ಲೇಟ್ ತೆಗೆಯೋದು ಬೇಯಿಸ್ಕೊಳ್ಳೋದು ಅಷ್ಟೇ. ಇದು ಪ್ಲೇಟ್ ಮಷಿನ್, ಇದ್ರೊಳಗೂ ನಿಮ್ಗೆ 1000-1200 ಮಟ್ಟ ಆರಾಮಾಗಿ ಬರ್ತಾವೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ಇದು ಪೂರ 1 HP ಮಷಿನ್ ಅಂತಾರೆ, ದೊಡ್ಡ ಮಷಿನು, ರೆಗ್ಯುಲರ್ ಮಷಿನ್ ಅಂತ. ಇದರೊಳಗೆ ಏನೈತಲ್ಲ ನಿಮ್ಗೆ ಒಂದು ತಾಸಿಗೆ ಏನಿಲ್ಲ ಅಂತಂದ್ರು ಒಂದು 1500 ಮಟ್ಟ ರೊಟ್ಟಿ ಆರಾಮಾಗಿ ಬರ್ತಾವೆ. ಪ್ರೈಸ್ ಬಂದ್ಬಿಟ್ಟು ಸರ್ ನಮ್ಮ ಕಡೆಗೆ ಏನೈತಲ್ಲ 68,000ದಿಂದ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟ್ ಆಗ್ತದೆ. ಸೂಪರ್ ಮಿನಿ ಅಂತ ಏನು ಮಷಿನ್ ಹೇಳಿದೇವಲ್ಲ, 68,000ದಿಂದ ಆರಾಮಾಗಿ ಅವ್ರ ಬಿಸ್ನೆಸ್ನ ಸ್ಟಾರ್ಟಪ್ ಮಾಡ್ಕೋಬೋದು. ಸರ್ ಹೆಣ್ಮಕ್ಳು ಅಷ್ಟೇ ಅಂತಿಲ್ಲ, ಇವಾಗ ನಿಮ್ಗೆ ಎಷ್ಟೋ ಜನಕ್ಕೀಗ ಕೆಲಸನೂ ಸಿಗತ್ತಿಲ್ಲ, ಅವ್ರು ಓನ್ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಕೋಬೋದು ಯಂಗ್ಸ್ಟರ್ಸ್ ಎಲ್ಲ. ಅದನ್ನು ಬಿಟ್ಬಿಟ್ರೆ ನಿಮಗೆ ಮನೆಯೊಳಗೆ ಅಜ್ಜ ಅಮ್ಮ ಎಲ್ಲ ಇರ್ತಾರೆ, ಅವರು ಆರಾಮಾಗಿ ಮಾಡ್ಕೋಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಒಂದು ಏನಪ್ಪ ಅಂಗವಿಕಲರು ಮಾಡ್ಕೋಬೋದು, ಮನೆ ಹೆಣ್ಮಕ್ಳು ಮಾಡ್ಬೋದು, ಗಂಡ್ಮಕ್ಳು ಮಾಡ್ಬೋದು, ಅವರೇ ಇವರೇ ಮಾಡ್ಬೇಕಂತೇನಿಲ್ಲ, ಎಲ್ಲರೂ ಆರಾಮಾಗಿ ಮಾಡ್ಕೋಬೋದು ಸರ್ ಇದ್ರೊಳಗೆ ಮಷಿನ್ನಾಗ. ಈ ಮಷಿನ್ ಬಂದುಬಿಟ್ರೆ ಆರಾಮಾಗಿ ಕುತ್ಕೊಂಡು ಮಾಡ್ಬೋದು. ಇದ್ರ ನೆಕ್ಸ್ಟ್ ಬಂದರೆ ಎಲ್ಲ ಕುರ್ಚಿ ಹಾಕೊಂಡು ಆರಾಮಾಗಿ ಕುತ್ಕೊಂಡು ಮಾಡ್ಬೋದು. ಲಾಸ್ಟಲ್ಲಿ ಟಾಪ್ ಎಂಡ್ ಇದೆಯಲ್ಲ ಅದನ್ನು ಸ್ವಲ್ಪ ನಿಂತ್ಕೊಂಡು ಮಾಡ್ಬೇಕಷ್ಟೇ. ಸರ್ ಈಗ ಗೌರ್ಮೆಂಟಿಂದ ಸ್ಕೀಮ್ ಐತೆ ಸರ್, PMAPM ಅಂತೇಳಿ ಸ್ಕೀಮ್ ಐತಿ. ಅದರೊಳಗೆ ಇವಕ್ಕೆ 50% ಸಬ್ಸಿಡಿ ಸಿಗ್ತಾವೆ ರೀ. ಆರಾಮಾಗಿ ಅವ್ರು ಸಬ್ಸಿಡಿ ಮಾಡಿಸ್ಕೊಂತೇನೆಂದ್ರೆ ನಾವು ನಿಂತು ಮಾಡಿಸ್ಕೊಡ್ತೀವಿ. ಅದರೊಳಗೆ ಏನಿಲ್ಲ. ಕಲಬುರಗಿ ಜನತೆ ಏನೈತಲ್ಲ, ನಾವು ಸ್ಕ್ರೀನ್ ಮೇಲೆ ಕೊಡ್ತಾರೆ ಅಂತ ನಂಬರಿಗೆ ಕಾಲ್ ಮಾಡಿದರೆ ಸಾಕು, ಅವ್ರು ಲೋನ್ ಮಾಡಿಸ್ತಾನೆ ಅಂದ್ರೆ ನಾವು ಏನಾದರೂ ಮುಂದೆ ನಿಂತು ಮಾಡಿಕೊಡ್ತೀವಿ. ಇಲ್ಲ ಕ್ಯಾಶ್ ಮಾಡ್ತಾನೆ ಅಂದ್ರೆ ಡೈರೆಕ್ಟಿಗೆ ಇಲ್ಲೇ ಕಲಬುರಗಿ ಒಳಗೆ ಬಂದುಬಿಟ್ರೆ ನಿಮಗಿದು ಕಪಿಲಾ ಲಾಡ್ಜಲ್ಲೇ ಇರೋದು. ಇಲ್ಲಿ ಬಂದು ಕಾಸು ಅವ್ರು ನಮ್ಮದು ಎಲ್ಲ ಮಷಿನ್ಸ್ನ ನೋಡ್ಕೊಂಡು ಕಾಸು ಆರಾಮಾಗಿ ಅವ್ರು ಏನೈತಿ ಯಾವ ಮಷಿನ್ ಬೇಕೋ ಆ ಮಷಿನ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಸರ್ ರೊಟ್ಟಿ ಮಿಷಿನ್ ಅಂದ್ಬಿಟ್ಲಿ ಅಂದರೆ ರೊಟ್ಟಿ ಮಿಷಿನ್ ಅಂತ ಅಷ್ಟೇ ಅಂತಲ್ಲ. ಸೊ ಇದಕ್ಕೆ ಬಂದುಬಿಟ್ಟು ನಿಮ್ಗೆ ಏನೈತಲ್ಲ ಮಿಕ್ಸರ್ ಅಂತ ಬರ್ತದೆ, ಗಿರ್ನಿ ಬರ್ತದೆ, ಒಲೆ ಬರ್ತದೆ, ಶಾವ್ಗಿ ಮಷಿನ್, ಇನ್ನಿತರ ಎಲ್ಲ ಮಷಿನ್ಸು ಸಿಗ್ತಾವೆ ಸರ್. ಅವು ಯಾವ ಮಷಿನ್ ಬೇಕಂದ್ರೂ ನಮ್ಮ ಕಡೆ ಸಪ್ಲೈ ಇರ್ತದೆ. ರೊಟ್ಟಿ ಮಿಷಿನ್ಗೆ ಸಂಬಂಧಪಟ್ಟಂಗೆ ಮಾತ್ರ ಇಷ್ಟು ಐಟಮ್ಸ್ ಮಾತ್ರ ಸಿಗ್ತಾವೆ ಸರ್. ನೀರನ್ನ ಕುದಿ ಬರೋ ಮಟ್ಟ ಕುದಿಸ್ಕೋಬೇಕು, ಕುದಿಸ್ಕೊಂಡು ಈ ಥರ ಹಿಟ್ಟು ಹಾಕೋಬೇಕು. ಮನೇಲಿ ಇವಾಗ ಯಾವ ಥರ ಜಿಗಿ ತೊಗೊತಾರಲ್ಲ ಅದೇ ಟೈಪ್ ತೊಗೊಳ್ಳೋದು. ಬಟ್ ಇದ್ರಿಗೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ. ಮೀನ್ಸ್ ಇದು ಮಾದಲಿ ಇರ್ತದಲ್ಲ, ಮಾದಲಿ ಹಿಟ್ಟಿನ ಟೈಪ್ ಆಗಬೇಕು. ಈ ಥರ ಹಿಟ್ಟನ್ನ ಈ ಥರ ಹಿಂಗೆ ಮುಷ್ಟಿ ಮಾಡಿದರೆ ಕೈಗೆ ಅಂಟಬಾರ್ದು ಈ ಥರ, ಅಂದರೆ ಅದರೊಳಗೆ ನಿಮಗೆ ಚೆನ್ನಾಗಿ ರೊಟ್ಟಿ ಬರ್ತದೆ. ಬನ್ನಿ ತೋರಿಸ್ಕೊಡ್ತೀನಿ. ಕಲ್ಸಿರೋ ಹಿಟ್ಟನ್ನ ಈ ಥರ ಹಾಕೋಬೇಕ್ರಿ. ಅವಾಗಲೇ ಹೇಳಿದೆಲ್ಲ ಪ್ಲೇಟ್ ಮೆಷಿನಲ್ಲಿ ಯಾವ ಥರ ಬೂತಾವಂತ, ಈ ಥರ ಬೂತಿರ್ತಾವೆ ಸರ. ಇದ್ರೊಳಗೆ ಬೇಕಾದ ಮಾಡಿದ್ರು ಇದೇ ಟೈಪಾಗೆ ಬೂತದ. ಇಲ್ಲೇನಿಲ್ಲ, ಬರೀ ಇಲ್ಲಿ ಹಿಟ್ಟಿಗೆ ಕಟ್ ಆಗ್ತಿರ್ತದಲ್ಲ, ಜಸ್ಟ್ ಇದು ನಿಂಗೆ ಮೂವ್ ಮಾಡೋದು, ಇದು ಮಾಡೋದು ಅಷ್ಟೇ ಅವ್ರ ಕೆಲಸ. ಈಗ ಇಲ್ಲಿ ತಾನೇ ಹೊಂಟೈತ್ರಿ, ಒಮ್ಮೆ ಹಚ್ಚಿ ತಾನೇ ಹೋಗ್ತಿರ್ತದ. ಏನೋ ಬೈ ಚಾನ್ಸಾಗಿ ಕಟ್ ಆದಾಗ ಸ್ವಲ್ಪ ಹಚ್ಚೋದಷ್ಟೇ. ಇವಾಗ ಅದು ತಾನಾಗಿ ಹಿಂಗೆ ಪ್ಲೇಟ್ನಲ್ಲಿ ಬೂತದ. ನೋಡಿರಿ ಸರ್, ಈ ಥರ ರೊಟ್ಟಿ ಬರ್ತದೆ, ಇಲ್ಲಿ ಆರಾಮಾಗಿ ಬೀಳ್ತದೆ. ಒಂದು 100-200 ರೊಟ್ಟಿ ಆದಮೇಲೆ ಏನೈತಲ್ಲ ಅವರು ಆರಾಮಾಗಿ ತಗೊಂಡು ಬೇಯಿಸ್ಕೋಬೋದು. ಇದು ಪ್ಲೇಟ್ ಮೆಷಿನು. ಸೊ ನಮ್ಮ ಕಡೆಗೆ ನಿಮಗೆ ಮೊದಲೇ ಹೇಳಿದ್ದೀನಿ 68,000ದಿಂದ ಸ್ಟಾರ್ಟ್ ಆಗ್ತದೆ. ಮನೆಯಲ್ಲಿ ಆರಾಮಾಗಿ ಹೆಣ್ಮಕ್ಳು ಕೂತೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಸರ್ ಈಗ ಹೆಣ್ಮಕ್ಳು ಅಂದ್ಬಿಟ್ಲೆ ಮನೆಯೊಳಗೆ ಬಿಸ್ನೆಸ್ ಮಾಡ್ಬೇಕಂತೇನಿರಲ್ಲ. ಆಲ್ರೆಡಿ ಈಗ ಖಾನಾವಳಿದು ಇರ್ತಾವೆ, ಅವರಿಗೆ ಚಪಾತಿ ಮಧ್ಯಾಹ್ನ ಊಟ 100, 200, 100 ಹಿಂಗೆಲ್ಲ ಕೊಡ್ತಿರ್ತಾರೆ. ಅವರಿಗೆ ತುಂಬ ಅನುಕೂಲ ಆಗ್ತದೆ. ಆರಾಮಾಗಿ ಅವರು ಇಟ್ಕೊಂಡು ಆರಾಮಾಗಿ ಮಾಡ್ಬೋದು. ಅಂಗಡಿಲಿ ಚಿಕ್ಕದಾಗಿ ಇಟ್ಕೊಂತಂದ್ರೆ ಚಿಕ್ಕ ಮಿಷಿನೂ ಇದೆ.
ಸರ್ ಇದ್ರೊಳಗೆ ನೀವು ತಿಕ್ನೆಸ್ ಬಗ್ಗೆ ಕೇಳಿದ್ರಿ. ತಿಕ್ನೆಸ್ ಅಂತ ಬಂದ್ರೆ ಹೆಂಗಿರ್ತದೆ ಅಂದ್ರೆ ಸರ್, ದಪ್ಪನವರು ದಪ್ಪಗೆ ಇಟ್ಕೊಂಡು ಮಾಡ್ಕೋಬೋದು, ತಿಳುವನ್ನವರು ತಿಳುವನ್ನು ಇಟ್ಕೊಂಡು ಮಾಡ್ಕೋಬೋದು. ಅದರೊಳಗೆ ಏನಿರಲ್ಲ. ಇದು ಇವಾಗ ಇದು ನೋಡ್ರಿ, ತಿಕ್ನೆಸ್ ಈ ಥರ ಇರ್ತದೆ, ಈ ಥರ ದಪ್ಪ ಇರ್ತದೆ. ನೀವು ತೆಳುವಿಗೆ ಮಾಡ್ಕೊತಂದ್ರೆ ತೆಳುವಾಗೇನೋ ಮಾಡ್ಕೋಬೋದು, ದಪ್ಪಗೆ ಮಾಡ್ತಂದ್ರೆ ದಪ್ಪಗೇನೋ ಮಾಡ್ಕೋಬೋದು. ಉದಾಹರಣೆ ಈ ಮಷಿನಲ್ಲಿ ಅಲ್ಲಿ ನಿಮ್ಗೆ ಕಾಣ್ತದ ನೋಡಿ ಸರ್, ಅದನ್ನು ಹಿಂದೆ 2 ಸ್ಟಾರ್ ಹ್ಯಾಂಡಲ್ಸ್ ಇವೆಯಲ್ಲ, ಆ ಹ್ಯಾಂಡಲ್ಸಲ್ಲೇ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸರ್ ನಮ್ಮ ಕಡೆ ತೊಗೊಳ್ಳುವಂಥ ಎಲ್ಲ ಮಷಿನ್ಸು ಮನೆ ಕರೆಂಟಿಗೆ ರನ್ ಆಗ್ತದೆ. ಅವ್ರು ಅಡಿಷ್ನಲ್ ಕರೆಂಟ್ ತೊಗೋಬೇಕಾಗಿಂತ ಏನಿಲ್ಲ. ಬೈ ಚಾನ್ಸ್ ಏನಾದರೂ ಕೆ ಬಿ ಅವ್ರು ಏನಾದರೂ ತೊಗೋಬೇಕಾಗಿ ಬರ್ತದೆ ಅಂತಂದರೆ ಅವ್ರ ಜೊತೆ ಮಾತಾಡ್ಕೊಂಡು ಬರ್ಬೋದಾಗ್ತದೆ. ನಮ್ಮ ಮಷಿನ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಕಡೆ ಸಿಗುವಂಥ ಮಷಿನ್ಸ್ ಇಲ್ಲಿಂದ ಈ ಪ್ಲೇಟ್ ಮಷಿನ್ ಮಟನೂ ನಿಮಗೆ 1/2 HP ಇರ್ತದೆ. ನೆಕ್ಸ್ಟ್ ಬರೋದು 1 HP. ಅದು ಸಹ ನಿಮಗೆ ಮನೆ ಕರೆಂಟಿಗೆ ರನ್ ಆಗ್ತದೆ. ಸರ್ ಮಷಿನ್ನ ನೀವು ಫೋನ್ನಲ್ಲೇ ನೋಡಿಬಿಟ್ಟು ಆರ್ಡರ್ ಮಾಡ್ತಾನಂದ್ರೂ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನಮ್ಮ ಶೋರೂಮ್ಗೆ, ಕಲಬುರಗಿಯಲ್ಲಿ ಇರ್ತಕ್ಕಂಥ ಶೋರೂಮ್ಗೆ ಬಂದು ವಿಸಿಟ್ ಮಾಡಿ ನೋಡ್ತೇನೆ ಅಂತಂದರೆ, ಇಲ್ಲಿ ಬಂದರೆ ನೀವು ಒಂದು ನಟ್ ಬೋಲ್ಟಿಂದ ಹಿಡಿದ ಎಲ್ಲದ್ರ ಮಟನೂ ಕ್ವಾಲಿಟಿ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಮಷಿನ್ಸ್ನ ಆರಾಮಾಗಿ. ನಾವು ಆದಷ್ಟು ಏನು ಹೇಳೋದಂತಂದ್ರೆ, ಆಫೀಸಿಗೆ ವಿಸಿಟ್ ಮಾಡಿ ಕಾಸು ನಿಮ್ಗೆ ಯಾವ ಥರ ಮಷಿನ್ ಬೇಕಲ್ಲ ಎಲ್ಲ ಥರ ಮಷಿನ್ಸು ಸಿಗ್ತಾವೆ. ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಂಡು ಕಾಸು ಕ್ವಾಲಿಟಿ ಹೆಂಗೈತಿ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತೀವಿ. ಸರ್ ಅದು ಭಾಳ ಜನಕ್ಕೆ ಅದೇ ಪ್ರಶ್ನೆ ಆಗಿರ್ತೈತೆ ರೀ. ಅವ್ರಿಗೆ ಏನು ಡೌಟ್ ಇರ್ತದಲ್ಲ, ಡೈರೆಕ್ಟ್ ಇಲ್ಲಿ ಬಂದು ನಮ್ಮ ಮಷಿನ್ಯಾಗ ಅವರ ಮಾಡಿಬಿಟ್ಟು ಕಾಸು ರೊಟ್ಟಿ ಬೇಯಿಸಿ ವ್ಯತ್ಯಾಸ ನೋಡ್ಕೊಂಡು ಹೋಗ್ಬೋದು ಸರ್ ಆರಾಮಾಗಿ. ನಮ್ಮ ಶೋರೂಮಿಗೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ಟ್ರಯಲು ತೋರಿಸ್ತದೆ, ಬೇಯಿಸಿನೂ ತೋರಿಸ್ತದೆ. ಸರ್ ಈಗ ನಮ್ಮ ಅಡ್ರೆಸ್ ಬಂದುಬಿಟ್ಟು ಹೆಂಗಂತಂದ್ರೆ, ಕಲಬುರಗಿ ಒಳಗೆ ಬಸ್ ಸ್ಟ್ಯಾಂಡ್ ಬಂದುಬಿಟ್ರೆ, ಬಸ್ ಸ್ಟ್ಯಾಂಡ್ ಅಪೋಸಿಟೇ ಕಪಿಲಾ ಲಾಡ್ಜಲ್ಲಿ ಇದು ಡೆಡ್ ಎಂಡಿಗೆ ಒಂದು ಸೈಡಿಗೆ ನಮ್ಮ ಆಫೀಸ್ ಇರೋದು. ನೀವು ಇರಾ ಮಷಿನ್ಸ್ ಅಂತ ಇರ್ತದೆ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರದ ಮಷಿನ್ನು ನೋಡ್ಬೋದು.